ನೋಡಿ ಗಾಯ್ಸ್, ನಾನು ಮೆಹಂದಿ ಹಾಕೊಂಡಿದ್ದೀನಿ. ನೋಡಿ ಚೆನ್ನಾಗಿದೆಯಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಸ್ ವೇ ಆಫ್ ಲೈಫ್. ಈ ವಿಡಿಯೋದಲ್ಲಿ ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಹೇಗೆ ದೀಪಾವಳಿ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ತೋರಿಸ್ತೀನಿ. ಇದು ಗೊತ್ತಲ್ಲ ಗಾಯ್ಸ್, ತಿಪ್ಪಯ್ಯ ಮಾಡ್ತಾರಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಈ ಬಾಗಿಲು 2, ಈ ಬಾಗಿಲು 2, ಆಮೇಲೆ ರಂಗೋಲಿ ಮೇಲೆ ಟೋಟಲ್ 5 ತಿಪ್ಪಯ್ಯನ ಮಾಡಬೇಕು. ಸೊ ಇದು 1 ತಿಪ್ಪಯ್ಯಗೆ ಮಾಡ್ತಾ ಇದ್ವಿ. ಸೊ ಇದ್ರಲ್ಲಿ ಏನೇನಿರುತ್ತೆ ಅಂತ ಏನೇನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಒಂದು ಕ್ಲಿಯರಾಗಿ ಕಾಣಿಸ್ತಾ ಇದೇನು ಎಣ್ಣೆ ಹೂ ಇರಬೇಕು, ಮತ್ತು ಒಂದು ರಾಗಿ ತೆನೆ ಇರಬೇಕು, ಮತ್ತು ಒಂದು ಭತ್ತದ ತೆನೆ ಇರಬೇಕು, ಭತ್ತದ ತೆನೆ, ಆಮೇಲೆ ಒಂದು ಹುಲ್ಲಲ್ಲ ಅಂತ ಹುಲ್ಲು ಇರಬೇಕು. ಆಮೇಲೆ ಇದೇಂತ ಯಾವುದೋ ಸೊಪ್ಪು, ಇದು ಯಾವ ಸೊಪ್ಪು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇರಬೇಕು. ಆಮೇಲೆ ತಂಗಡಿ, ಇದೊಂದು ತಂಗಡಿ ಹೂ. ಇದಿಷ್ಟು ಇಂಪಾರ್ಟೆಂಟ್ ತಿಪ್ಪಯ್ಯ ಮಾಡಬೇಕಂದ್ರೆ. ಇದನ್ನ ಇವಾಗ ಸಗಣಿ ಉಂಡೆ ಮಾಡಿ ಇದಕ್ಕೆ ಸಿಕ್ಕಿಸಿ ಇಡ್ತೀವಿ. ನೋಡಿ ತೋರಿಸ್ತೀನಿ ಇಡಬೇಕಾದ್ರೆ. ಓಕೆ, 3 ಆಯ್ತು, ಇನ್ನೂ 2 ಬೇಕು. ಇಷ್ಟು ಒಂದೊಂದು ಸಿಕ್ಸ್ತೀಯಾ? 4 ಕಡ್ಡಿ ಸಿಕ್ತಾವ ಸಾಕು. ಇದರಲ್ಲೇ ಇಡೋಣ ಹಂಗಾರೆ. ಎಲ್ಲ ಕುಯ್ದ್ರೆ ದೇವ್ರಿಗೆ ಇಡಕ್ ಬೇಕು. ಇದರಲ್ಲೇ ಡಿವೈಡ್ ಮಾಡಿ 4 ಕಡ್ಡಿ ಇಡು ಸಾಕು. ಒಂದು ಇಡು, ಎಲೆ ಅಲ್ಲಿ ಬಾಗಿಲಿಗೆ ಒಂದು ಇಡು. ನೋಡಿ ಗೈಸ್, ಇದು ಸಗಣಿ ಹೊರಗಡೆ ಎಲ್ಲ ಇವಾಗೆಲ್ಲ ದುಡ್ಡು ಕೊಟ್ಟರೆ ಸಿಗುತ್ತೆ ಸಗಣಿ. ನಾವು ಫ್ರೀಯಾಗಿ ರೋಡ್ ಸೈಡಲ್ಲಿ ಇರುತ್ತಲ್ಲ ಅದನ್ನು ತೊಗೊಬಂದಿರೋದು. ಇದನ್ನು ನೀಟಾಗಿ ಈ ಥರ ರೌಂಡ್ ಮಾಡಬೇಕು. ಎಲ್ಲಿಗೆ ಈ ಥರ ಇಡೋದು? ಉಮ್ಮಕ್ಕ ಮಳೆ ಬರ್ತಾ ಇದೆ. ಬನ್ನಿ ಗಾಯ್ಸ್. ರಾಜು ನೋಡು ಸಗಣಿ. ಅಡ್ಡ ಆಡ್ಬೇಕಾ ಎಲ್ಲೋ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಹೋದ್ರು ತಿಂಡಿ ನೋಡಿ ಫ್ರೆಂಡ್ಸ್, ಎಲ್ಲ ಹೋಳಿಗೆ ಹೂರ್ಣ ಎಲ್ಲ ಮಾಡ್ಕೊಡ್ತೀವಿ. ತಟ್ಟಕ್ಕೆ ನಮ್ಮ ಚಿಕ್ಕಮ್ಮಗೆ ಹೇಳಿದ್ದೆ, ಚಿಕ್ಕಮ್ಮ ತಡ್ತಾ ಇದ್ದಾರೆ. ಇವಾಗ ನಾನು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೇನೆ. ನಮ್ಮ ಚಿಕ್ಕಮ್ಮಗೆ ಇಷ್ಟ ತನಕ ಪಾತ್ರೆ ಬೆಳಗ್ಗೆ ಕೊಟ್ಬಿಟ್ಟು ಬಂದೆ. ಅವರು ಬೆಳಗ್ಗೆ ಇಟ್ಟಿರೋದೆಲ್ಲ ತೊಳಿತಾ ಇದ್ದಾರೆ. ಎಷ್ಟು ಕೆಲಸ ಮಾಡ್ತೀನಿ, ನೀವು ಇದೇ ಥರ ಕೆಲಸ ಮಾಡಬೇಕು. ಸೋಂಬೇರಿಯಾಗಿರ್ಬಾರ್ದು ಜೀವನದಲ್ಲಿ ಯಾವತ್ತು. ಅದು ಇವ್ರ ಥರದೇ ಇರಬಾರ್ದಪ್ಪ. ಸುಳ್ಳಂತ ಅನ್ಕೊಂಡಿದ್ಯಾ? ಪಾತ್ರೆ ತೊಳ್ಕೊ ಬಂದೆ ನಮ್ಮ ಅಕ್ಕ. ಅಮ್ಮ ಪಾತ್ರೆ ತೊಳ್ಕೊ ಕೊಡ್ತಾ ಅವ. ಹಾ ಕೇಳ್ರಿ ಇಲ್ಲಿ. ಏನಮ್ಮ ಉಮ್ಮನ್ನರೇ ಮಾಡಿದ್ರು ಎಲ್ಲ ಕೆಲಸ. ನಾವೀಗ ಮಾಡಿ ಸುಸ್ತಾ ಇದ್ದಾಳಲ್ಲ ಅಂತ ಹೆಲ್ಪ್ ಮಾಡಕ್ ಬಂದಿದ್ದೀವಿ. ಕೇಳಿಸ್ಕೊಂಡ್ರ ಗಾಯ್ಸ್? ಕೇಳಿಸ್ಕೊಂಡ್ರ? ಇದೇ ನಗ್ನ ಸತ್ಯ. ಫುಲ್ಲು ಸುಳ್ಳು. ಈಗ ಊಟ ಮಾಡ್ಕೊಂಡು ಟೀ ಒಂಚೂರು ಆಗಿತ್ತು, ಅದು ಎಲ್ರಿಗೂ ಹಂಚ್ಬಿಟ್ಟು ಈಗ ಕುತ್ಕೊಂಡಿದ್ದಾರೆ ಮಾಡೋದಕ್ಕಂತ. ಅದನ್ನ ಹಾಕು, ನಾನು ಹೇಳ್ತೀನಿ.
ಫ್ರೆಂಡ್ಸ್ ಪಟಾಕಿ ಹೊಡೆಯೋ ಬರದಲ್ಲಿ ಪೂಜೆ ಮಾಡಿದ ವಿಡಿಯೋನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಏನಾಯಿತು ಅಂತ ನಾನೇ ಹೇಳ್ತೀನಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಪಟಾಕಿ ಹೊಡೆದು ಊಟ ಮಾಡಿ ಒಂದೆರಡು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ರೀಲ್ಸ್ ಮಾಡಿ ಮಲ್ಕೊಂಡ್ವಿ. ಬ್ಯಾಕ್ಗ್ರೌಂಡಲ್ಲಿ ಪಟಾಕಿ ಲೈಟಲ್ಲಿ ಫೋಟೋ ತೆಗೆಸ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆದರೆ ತುಂಬ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್. हजारों वर्ष पहले हिमालय की नीरवता में ಸುರ್ಬತ್ತಿ ಲೇಟಾಗಿ ಆಗ್ತೈತಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.